morning to everyone. Respected principal, teachers, parents, and my dear students. Welcome to this fabulous celebration of Independence Day. Today, we complete 74 years of independence. This journey of freedom from the 200 years of slavery and injustices from the British would not have been possible without our freedom fighters and the brave Jawans who fought bravely. After many years of struggle, we attained independence on August 15, 1947. A free nation should follow the principles that led us to this day, like unity, non-violence, and the values to do better for our country. Today, we want to express our patriotism to our country and celebrate brave actions of our heroes that have led us to this day. To mark this day, there are many performances that our students of class 7th B and teachers have enthusiastically volunteered for: singing, skit, dance performances to celebrate this glorious day. So, we will begin this day with flag hoisting. I cordially welcome you all to this short program. Happy Independence Day. सृष्टिकर्ता सृष्टिरक्षका सृष्टिचेतना नमो सृष्टि
ಹಾಗೂ ನನ್ನ ಮುಂದಿರುವ ನನ್ನ ಸಹೋದ್ಯೋಗಿಗಳಿಗೆ ನನ್ನ ಶುಭ ನಮನಗಳು. ಕಳೆದ ವರ್ಷ ತನಕ ನಾನು ನಿಮ್ಮೊಡನೆ ಅಲ್ಲಿ ಇರ್ತಿದ್ದೆ, ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಬಹುಶಃ ನಿವೃತ್ತಿಯ ಪ್ರಭಾವ ಇರಬಹುದು. 7ನೇ ಕ್ಲಾಸಿನ ತರಗತಿಗೆ ಒಂದು ಪದ್ಯ ಇದೆ, ಸ್ವಾತಂತ್ರ್ಯ ಸ್ವರ್ಗ. ಎಂ ಅಕ್ಬರ್ ಅಲಿ ಅವರು ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಸ್ವಾತಂತ್ರ್ಯ ಅಂದರೆ ಏನು, ಸ್ವಾತಂತ್ರ್ಯ ಸ್ವರ್ಗ ಆಗುವುದು ಯಾವಾಗ? ಅರಿವು ಸ್ವತಂತ್ರವಾಗಿದ್ದಾಗ, ಸಂಕುಚಿತತನ ಇಲ್ಲದೆ ಹೋದಾಗ, ವಿಶ್ವ ಹೋಳು ಹೋಳಾಗದೆ ಇರುವಾಗ ಆ ಸ್ವಾತಂತ್ರ್ಯವೇ ಸ್ವರ್ಗ. ನನ್ನ ನಾಡಿನಲ್ಲಿ ಆ ಸ್ವಾತಂತ್ರ್ಯ ಇರಲಿ ಎಂದು ಕವಿ ಹೇಳ್ತಾರೆ. ಅರಿವು ಅಂದರೆ ತಿಳುವಳಿಕೆ. ನಮ್ಮ ತಿಳುವಳಿಕೆ ಸ್ವತಂತ್ರವಾಗಿರಬೇಕು. ಸಂಕುಚಿತತನ, ನಾನು, ನನಗೆ, ನನ್ನದು, ನನ್ನ ಈ ಭಾವ ತೊಲಗಬೇಕು. ಜಾತಿವಾದ, ಕೋಮುವಾದ, ಆಚಾರ ವಿಚಾರ, ಉಡುವ ಉಡುಪು, ತಿನ್ನುವ ಆಹಾರ, ಇದರಲ್ಲಿ ಅಸಹಿಷ್ಣುತೆ ಇರಬಾರದು, ಅಸಹನೆ ಇರಬಾರದು. ಇದು ಇದ್ರೆ ಪ್ರಪಂಚ ಹೋಳು ಹೋಳಾಗ್ತದೆ. ಇದು ಇಲ್ಲದೆ ಹೋದಾಗ ಇರುವ ಸ್ವಾತಂತ್ರ್ಯ ಅದೇ ಸ್ವರ್ಗ. ನಾವೀಗ ಒಂದು ರೀತಿಯ ಸಂಕೀರ್ಣ ಕಾಲದಲ್ಲಿದ್ದೇವೆ. ಬುನಾದಿ ಇಲ್ಲದೆ ಗಗನಚುಂಬಿ ಕಟ್ಟಡ ಕಟ್ಟಬಹುದು, ಕಟ್ಟುತ್ತಾ ಇದ್ದೇವೆ ಅಂತ ಹೇಳುವ ಇಂದಿನ ರಾಜಕಾರಣ. ದೇಶವನ್ನೇ ತನ್ನ ಮನೆ ಎಂದು ಯೋಚಿಸಿ ಸರ್ವಸ್ವವನ್ನು ತ್ಯಾಗ ಮಾಡಿ ಜೀವವನ್ನೇ ಬಲಿದಾನ ಕೊಟ್ಟ ಸ್ವಾತಂತ್ರ್ಯೋತ್ತರದ ಆ ರಾಜಕಾರಣ. ಈ ಎರಡೂ ರಾಜಕಾರಣಗಳಲ್ಲಿ ಯಾವುದನ್ನು ನಂಬುವುದು, ಯಾವುದನ್ನು ಬಿಡುವುದು, ಯಾವುದು ಸತ್ಯ ಯಾವುದು ಮಿಥ್ಯ ಎಂಬ ಜಂಜಾಟದಲ್ಲಿರುವ ಈಗಿನ ಯುವ ಜನಾಂಗ ಯಾರನ್ನು ದೂರುವ ಹಾಗಿಲ್ಲ. ಯಾಕೆ? ಅರಿವು ಸ್ವತಂತ್ರವಾಗಿರುತ್ತೆ. ಆ ತಿಳುವಳಿಕೆಯ ಮೇಲೆ ಯಾವ ಪ್ರಭಾವ ಇರಬಾರದು, ಯಾರ ಒತ್ತಡ ಇರಬಾರದು. ಅದು ಸ್ವತಂತ್ರವಾಗಿರುತ್ತೆ. ಅದಕ್ಕೆ ಈಗ ಏನಿದೆ ಅದನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಅನಿಸಿಕೆ ಇಷ್ಟೇ. ಈಗ ನಾವು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಮಾತ್ರ. ನನ್ನ ಕರ್ತವ್ಯ ನನ್ನ ಮನೆಯಲ್ಲಿ ಬಹಳ ಸಣ್ಣ ಚೌಕಟ್ಟು, ನಾನು, ನನ್ನ ಗಂಡ, ನನ್ನ ಮಕ್ಕಳು, ಇಷ್ಟೇ. ಅಲ್ಲಿ ನನ್ನ ಕರ್ತವ್ಯ. ನನ್ನ ಕುಟುಂಬದಲ್ಲಿ ನನ್ನ ಕರ್ತವ್ಯ ಸ್ವಲ್ಪ ವಿಸ್ತಾರ ಆಗ್ತದೆ. ಸೊಸೆಯಾಗಿ, ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ, ನಾದಿನಿಯಾಗಿ, ಅತ್ತಿಗೆಯಾಗಿ, ಈ ಥರ ಅದು ಸ್ವಲ್ಪ ದೊಡ್ಡ. ಇನ್ನೊಂದು, ನಾನು ಇರುವ ಪರಿಸರ, ನಾನು ಕೆಲಸ ಮಾಡುವ ಸ್ಥಳ ಇನ್ನೂ ಸ್ವಲ್ಪ ದೊಡ್ಡದು. ನಾವು ಶಿಕ್ಷಕರಿಗೆ 100 ಮಕ್ಕಳು, ನಮ್ಮ ಒಂದು 2 ಮಕ್ಕಳಲ್ಲ, 100 ಮಕ್ಕಳು ನಮಗೆ. ಆ ಮಕ್ಕಳಲ್ಲಿ ನನ್ನ ಕರ್ತವ್ಯ. ಇಷ್ಟು ಮಾಡಿದರೆ ಖಂಡಿತವಾಗಿ ಸ್ವಾತಂತ್ರ್ಯ ಸ್ವರ್ಗವಾಗ್ತದೆ. ಯಾವುದೇ ಮಗುವಾಗಲಿ ತಪ್ಪುತ್ತದ ತಿಳುವಳಿಕೆ ಹೇಳುವ, ತಿದ್ದುವ. ಅದು ನನ್ನ ತರಗತಿಯ ಮಕ್ಕಳಾಗಬೇಕಂತಿಲ್ಲ. ಈ ಪರಿಸರದಲ್ಲಿ, ಈ ಕ್ಯಾಂಪಸಲ್ಲಿ ಯಾವುದೇ ಮಗು ನಮ್ಮ ಮುಂದೆ ತಪ್ಪು ಮಾಡ್ತದ ಚಂದದಲ್ಲಿ ತಿದ್ದುವ. ಹಾಗಲ್ಲ ಮಗ ಅಂತ ಹೇಳುವ, ಏನಾಗುವುದಿಲ್ಲ. ಇದು ನಾವು ಮಾಡಬೇಕಾದದ್ದು. ನಮಗೆ ಜೋರು ಹೇಳಿದ್ರೆ ತೊಂದರೆ ಇಲ್ಲ. ಬೇಸಿ ಟೀಚರ್ ಅಂದರೆ ಒಬ್ಬ ಅವರ ಅಂತ ಹೇಳುವುದು ನನಗೇನು ಬೇಜಾರಿಲ್ಲ. ಯಾಕೆಂದರೆ ನಮ್ಮ ಕರ್ತವ್ಯ ನಾವು ಮಾಡಿದರೆ ಸಾಕು. ಕರ್ತವ್ಯ ಮಾಡುವುದಿಲ್ವಾ ನಾವು ತಪ್ಪಿಸ್ತೇವೆ. ಒಂದ್ಸಲ ಬಸ್ಸಲ್ಲಿ ಬರುವಾಗ, ನಾನು ಹೆಚ್ಚಾಗಿ ಐಲ್ಬಿಟಿಂದ ಬರುವಾಗ ಕಾಲೇಜಿನ 2-3 ಮಕ್ಕಳು ನನ್ನೊಟ್ಟಿಗೆ ಪ್ರಯಾಣಿಸ್ತೀನಿ. ತುಂಬಾ ಮಾತಾಡೋದು ಬಸ್ಸಲ್ಲಿ, ಒಂಥರ ನಗಾಡೋದು, ಒಂಥರ ಅಟೆನ್ಷನ್ ಡ್ರಾ ಮಾಡೋದು. ಸುಮಾರು ದಿನ ನಾನು ನೋಡಿದ್ದೀನಿ. ಒಂದು ದಿವಸ ಇಳಿದು ಮುಂದೆ ಬರುವಾಗ ನನ್ನೊಟ್ಟಿಗೆ ಬರ್ತಾ ಇದ್ರು. ನಾ ಹೇಳಿದೆ, ನೋಡಿ ನೀವು ಬಸ್ಸಲ್ಲಿ ಹೇಗೆ ವರ್ತಿಸಿ, ನನಗೇನು ಬೇಜಾರಿಲ್ಲ. ಆದರೆ ಈ ಯೂನಿಫಾರ್ಮ್ ಅದು ನಮ್ಮದು, ಅದು ನಮ್ಮ ಸಂಸ್ಕೃತಿ. ನಿಮ್ಮ ಪರಿಚಯ ಯಾರಿಗೂ ಇಲ್ಲ, ಆದರೆ ಯೂನಿಫಾರ್ಮಿನ ಪರಿಚಯ ಎಲ್ಲರಿಗೂ ಇದೆ. ಎಲ್ಲರಿಗೂ ಗೊತ್ತಿದೆ, ನೀವು ಬಿಲಾಂಗ್ಸ್ ಟು ಸೈನ್ಸ್ ಸಿಟೀಸ್. ಇದಾಗ ಯೂನಿಫಾರ್ಮ್ ಹಾಕಿ ಈ ಥರ ವರ್ತಿಸ್ತಾರೆ. ನೀವು ನಿಮ್ಮ ಡ್ರೆಸ್ ಹಾಕಿ ಹೇಗೆ ಸಹ ವರ್ತಿಸಿ. ಬೇಜಾರಾಗಿ ಮತ್ತೆ ನಾನು ಸಾರಿ ಹೇಳಿ, ತಪ್ಪು ತಿಳ್ಕೊಳ್ಬೇಡಿ, ಬೇಜಾರು ಮಾಡಬೇಡಿ. ಆದರೆ ಹೇಳುವುದು ನಮ್ಮ ಕರ್ತವ್ಯ. ಈ ಕರ್ತವ್ಯ ನಾವು ಮಾಡೋದು, ಅದು ಇದು ಅಂತ ಹೇಳೋದು ಬೇಡ. ನಾವು ಉತ್ತಮ ನಾಗರಿಕರಾಗುವ,
ನಮ್ಮ ಕೈ ಕೆಳಗಿನ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಉತ್ತಮ ನಾಗರಿಕರಾಗಲಿಕ್ಕೆ ಸಹಕರಿಸುವ. ಇದು ನಾವು ನಮ್ಮ ದೇಶಕ್ಕೆ ಸಲ್ಲಿಸುವ ದೊಡ್ಡ ಕರ್ತವ್ಯ. ಉತ್ತಮ ನಾಗರಿಕರನ್ನು ತಯಾರು ಮಾಡುವುದು. ನಾವು ಮೊದಲು ಗೌರವಿಸುವ. ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಒಬ್ಬರಿಗೊಬ್ಬರು ಗೌರವಿಸುವ, ಮನೆಯಲ್ಲಿ ಗೌರವಿಸುವ, ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಗೌರವಿಸುತ್ತಾರೆ. ಎಲ್ಲರನ್ನು ಪ್ರೀತಿಸುವ. ಯೇಸು ಹೇಳ್ತಾರೆ, ನಿನ್ನನ್ನು ಪ್ರೀತಿಸಿದಾಗ ಇನ್ನೊಬ್ಬರನ್ನು ಪ್ರೀತಿಸು. ಪ್ರೀತಿ ಹೇಳಲಿಕ್ಕೆ ಬಹಳ ಸುಲಭ, ಪ್ರೀತಿ ಬಹಳ ದೊಡ್ಡದು. ಪ್ರೀತಿ ಸಹಿಸ್ತದೆ, ಪ್ರೀತಿ ಮತ್ಸರ ಮಾಡುವುದಿಲ್ಲ, ಪ್ರೀತಿ ಅಹಂಕಾರ ತೋರಿಸುವುದಿಲ್ಲ, ಎಲ್ಲವನ್ನು ಭರವಸ್ತದೆ, ಎಲ್ಲರನ್ನು ನಂಬುತ್ತದೆ, ಮತ್ಸರ ಮಾಡುವುದಿಲ್ಲ, ಅಹಂಕಾರ ತೋರಿಸುವುದಿಲ್ಲ. ಇದು ಪ್ರೀತಿ. ಈ ಪ್ರೀತಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಿನ್ನ ಕರ್ತವ್ಯ ಮಾಡು. ಯಾವಾಗ ಹೇಳ್ತಾನೆ? ಯುದ್ಧ ಮಾಡುವ ಸಂದರ್ಭದಲ್ಲಿ. ಅರ್ಜುನ ಬಹಳ ಚಿಂತೆಯಿಂದ ಇದ್ದ. ಕೃಷ್ಣ ಕೇಳ್ತಾನೆ, ಯಾಕೆ? ಅವ ಹೇಳ್ತಾನೆ, ಭೀಷ್ಮ ಪಿತಾಮಹ ಅವರ ವಿರುದ್ಧವಾಗಿ ಯುದ್ಧ ಹೇಗೆ ಮಾಡಲಿ? ದ್ರೋಣ ನನ್ನ ಗುರು, ಅವರ ವಿರುದ್ಧ ನಾನು ಹೇಗೆ ಯುದ್ಧ ಮಾಡಲಿ? ಅಶ್ವತ್ಥಾಮ ಗುರುಪುತ್ರ ಹೇಗೆ ಯುದ್ಧ ಮಾಡಲಿ? ಕೃಷ್ಣ ಹೇಳ್ತಾನೆ, ನಿನ್ನ ಕರ್ತವ್ಯ ಮಾಡು. ಯಾರು ಪಿತಾಮಹ, ಯಾರು ಗುರು, ಯಾರು ಗುರುಪುತ್ರ ಅದು ನೀನು ನೋಡುವುದು ಬೇಡ. ನಿನ್ನ ಕರ್ತವ್ಯ ಮಾಡು. ಅಧರ್ಮದ ವಿರುದ್ಧವಾಗಿ ಧರ್ಮಕ್ಕೆ ಪರವಾಗಿ ಯುದ್ಧ ಮಾಡು. ಇದು ನಾವು ಮಾಡಬೇಕಾದದ್ದು ಮತ್ತು ನಾವು ಖಂಡಿತವಾಗಿ ಮಾಡಬೇಕು. ಇಷ್ಟೇ ನನ್ನ ಕರೆ. ನಾವು ನಮ್ಮ ಕರ್ತವ್ಯವನ್ನು ಮಾಡುವ. ಎಲ್ಲಿ ಯಾವ ಕೆಲಸ ನಾನು ಮಾಡಬೇಕೋ ಅದನ್ನು ನಾನು ಮಾಡುವ. ಸಮಾಜ ಸುಧಾರಿಸಲು ಹೋಗುವುದು ನಮ್ಮಿಂದ ಆಗುವುದಿಲ್ಲ. ಸಮಾಜ ಸುಧಾರಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಸುಧಾರಣೆ ನಮ್ಮಲ್ಲಿ ಆಗಬೇಕು. ನಾವು ನಮ್ಮ ವಿದ್ಯಾರ್ಥಿಗಳಿಂದ ಏನು ನಿರೀಕ್ಷಿಸ್ತೇವೆ? ಗೌರವ. ನಾವು ಆಚೆ ಪಾಸಾಗಿ ಹೋಗುವಾಗ, ರಸ್ತೆಯಲ್ಲಿ ಹೋಗುವಾಗ ನಮ್ಮ ಹಳೆ ವಿದ್ಯಾರ್ಥಿ ಸಿಕ್ಕಿದ್ರೆ ನಾವು ಹೇಳ್ತೇವೆ, ಬಾಬಾ ಒಂದು ವಿಷ ಸಮೇತ ಮಾಡುವುದಿಲ್ಲ, ಪರಿಚಯ ತೋರಿಸುವುದಿಲ್ಲ. ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಕಲಿಸುವ. ನಮ್ಮ ಮಕ್ಕಳು ಅವರ ಗುರುಗಳಿಗೆ ಗೌರವ ತೋರಿಸ್ತೀವಿ, ವಿಶ್ ಮಾಡಿ ನಾವು ಹೇಳುವ, ಅವರ ಮನಸ್ಸಲ್ಲಿ ಹಾಕುವ, ನೋಡು ಮಗ ನಿನ್ನ ಶಿಕ್ಷಕಿ, ಇದನ್ನು ನಾವು ಮಾಡುವ. ಏನು ಬೇರೆಯವರಿಂದ ನಾವು ಆಶಿಸ್ತೇವೆ ಅದನ್ನೇ ನಾವು ಇನ್ನೊಬ್ಬರಿಗೆ ಮಾಡುವ. ಈ ಕೋವಿಡ್ ಸಂಕ್ರಮಣ ಕಾಲದಲ್ಲಿ ಅಟ್ಲೀಸ್ಟ್ ಕೆಲವು ಮಕ್ಕಳಾದರೂ ಇದ್ದಾರೆ. ಥ್ಯಾಂಕ್ ಯು, ನೀವು ಬಂದಿದ್ದೀರಾ. 1, 2, 3, 4, 5, 6 ಒಂದು ಯೂನಿಫಾರ್ಮಲ್ಲಿ ಇದೆ. ಬಹಳ ಒಂಥರ ತೃಪ್ತಿ. ಒಂದಾದರೂ ಒಂದು ಯೂನಿಫಾರ್ಮಲ್ಲಿ ಇದೆ ಒಂದು ಮಗು. ಇಲ್ಲಿ ಫುಲ್ ವಿದ್ಯಾರ್ಥಿಗಳು ಇರಬೇಕಿತ್ತು, ಇಲ್ಲ. ಇಂಥ ಪರಿಸ್ಥಿತಿ ಬರ್ತದೆ ಯಾರು ಯೋಚಿಸಿಲ್ಲ. ಕೆಲವರಿಗೆ ಉತ್ತಮವಾಗಿದೆ, ಕೆಲವರಿಗೆ ನಷ್ಟ ಆಗಿರ್ಬೋದು. ಉತ್ತಮ ತುಂಬ ಆಗಿದೆ. ನಿನ್ನೆ ಟಿವಿಯಲ್ಲಿ ನಾನು ನ್ಯೂಸ್ ನೋಡಿದೆ. ಹೆಂಡತಿ ಗಂಡನಿಗೆ ಕಲಿಸಿ ಗಂಡ 91% ತೆಗೆದಿದ್ದಾನೆ. 8ನೇ ಕ್ಲಾಸಿಗೆ ವಿದ್ಯಾಭ್ಯಾಸ ಕೊನೆಗೊಳಿಸಿದ್ದವನು ಈ ಕೋವಿಡ್ ಕಾಲದಲ್ಲಿ ಪಾಠಗಳನ್ನು ಕೇಳಿ ಹೆಂಡತಿ ಅವನಿಗೆ ಕಲಿಸಿ 91%. ನಮ್ಮ ಆಲ್ವಿನ್ ಪಾಸ್ ಆಗಿದ್ದಾನೆ. ನಿಜವಾಗಿ ನಾವು ಅವರಿಗೆ ಕ್ಲಾಪ್ ಕೊಡಬೇಕು. ಇದು ಕೋವಿಡ್ನಿಂದ ಆದ ಕೆಲವೊಂದು ಒಳ್ಳೆತನಗಳು. ಮಗನೊಟ್ಟಿಗೆ ಕಲಿತು ತಾಯಿ ಪಾಸಾದ್ಲು, ಮಗಳೊಟ್ಟಿಗೆ ಕಲಿತು ತಂದೆ ಪಾಸಾದ್ಲು, ನಮ್ಮ ಆಲ್ವಿನ್ ಪಾಸಾದ. ಇಂಥ ಎಷ್ಟೋ ಇರಬಹುದು. ಕೋವಿಡ್ ಕೆಟ್ಟದ್ದು ಮಾಡಿದೆ, ಕೋವಿಡ್ ಒಳ್ಳೆಯದು ಮಾಡಿದೆ. ಈ ಪರಿಸ್ಥಿತಿಯಲ್ಲಿ, ಈಗಿನ ಈ ಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು ಭರವಸೆಯಿಂದ, ಅದನ್ನು ನಾವು ಬದುಕೋಣ. ನಿಮ್ಮೆಲ್ಲರಿಗೂ ಸಹ ನನ್ನ ವಂದನೆಗಳು. ನನಗೆ ಅವಕಾಶ ಕೊಟ್ಟ ನಮ್ಮ ಆಡಳಿತ, ನನಗೆ ತುಂಬ ಅವಕಾಶ ಕೊಟ್ಟಿದೆ ಈ ಆಡಳಿತ ಮಂಡಳಿ. ತುಂಬಾನೇ ನಾನು ಭೌತಿಕವಾಗಿ ಇಲ್ಲಿ ಬೆಳೆದಿದ್ದೇನೆ. 41 ವರ್ಷ ಈ ಕ್ಯಾಂಪಸ್ಸಲ್ಲಿ ನಾನು ಬೆಳೆದಿದ್ದೇನೆ ಭೌತಿಕವಾಗಿ. ಅದರ ಹಿಂದೆ ಇದೆ ಈ ಮ್ಯಾನೇಜ್ಮೆಂಟ್, ಆಡಳಿತ ಮಂಡಳಿ. ಎಲ್ಲರಿಗೂ ನಾನು ಕೃತಜ್ಞತಳಾಗಿದ್ದೇನೆ. ಇನ್ನೂ ಏನು ಋಣ ತೀರಿಸಲಿಕ್ಕೆ ನನ್ನಿಂದ ಆಗ್ತದೆ ಅದು ನಾನು ಮಾಡ್ತೇನೆ. ನಿಮ್ಮೆಲ್ಲರಿಗೂ ಸಹ, ನಿಮ್ಮೆಲ್ಲರ ಪ್ರೀತಿಗೋಸ್ಕರ. ಬಹುಶಃ ಈ ಪ್ರೀತಿಗೆ ಇಂಗ್ಲೀಷ್ ಮೀಡಿಯಂ, ಹೈಸ್ಕೂಲ್, ಕಾಲೇಜ್, ಪ್ರೈಮರಿ ಅಂತ ಯಾವ ಅಡೆ ಇಲ್ಲ. ನಾವೆಲ್ಲರೂ ಸಹ ಹೇಗೆ ಬದುಕಿದ್ದೇವೆ, ಇನ್ನು ಅದೇ ಥರ ಈ ಬದುಕನ್ನು ಸಾಗಿಸೋಣ. ಪ್ರೀತಿಯಿಂದ, ಒಗ್ಗಟ್ಟಿನಿಂದ ಎಲ್ಲರೂ ಇರೋಣ ಅಂತ ಆಶಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತಾ. ಥ್ಯಾಂಕ್ ಯು. ಸ್ವತಂತ್ರದ ಗಾದಿಗೆ ಶತಮಾನದ ಇತಿಹಾಸ. ಹಿಂಸೆಯೊಂದು, ಅಹಿಂಸೆಯೊಂದು, ತ್ಯಾಗ ಬಲಿದಾನವು ಅನವರತ ಪಡೆಯಿತು ಅಂತಿಮ ಸ್ವಗತ. ಭವ್ಯ ಭಾರತೀಯ ಸೊಬಗಿಗೆ ಮೈದುಂಬಿದ ವೈಭವಕ್ಕೆ ಹುಡುಕಿ ಬಂದರು ಹಲವರು. ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು. ನಮ್ಮ ನಡುವಿನ ಬಿಕ್ಕಟ್ಟು ಬಿತ್ತಿದರು ದ್ವೇಷದ ವಿಷಬೀಜ. ಸಂಪತ್ತಿನ ಆಮಿಷ ಒಡ್ಡಿದರು, ಬಿಟ್ಟು ಕೊಟ್ಟೆವು ನಮ್ಮಯ ಕೀಡಿ ಕೈ.
ನಡೆಯಿತು ಶತಮಾನದ ದಬ್ಬಾಳಿಕೆ, ಕಾದಿತ್ತು ಬಹುದೊಡ್ಡ ಹೋರಾಟ. ಸೇನೆಯ ನೆಪದಲ್ಲಿ ಧರ್ಮಕ್ಕೆ ಅವನತಿ, ಸಹಿಸದೆ ಗರ್ಜಿಸಿದ ಮಂಗಲ. ವಿಫಲವಾದರೂ ಮುನ್ನಡೆಯಾಯಿತು, ಹೊತ್ತಿತು ಆಸೆಯ ಚಿಗುರೊಂದು. ಹುಟ್ಟಿಕೊಂಡರು ಹೋರಾಟಗಾರರು ಮನೆಗೊಂದು, ಭಾರತಾಂಬೆಯ ದಾಸ್ಯ ವಿಮೋಚನಾ ಪಣತೊಟ್ಟು. What do you guys think about this advertisement? Oh, the one is coming. It's a great news. But I wonder who the one is. Have you not heard what the scriptures say? The one would come, the one who will bring changes. The great master spoke about him. Yes, the one who will bring transformation and who is destined to transform India. At present, our country has collapsed politically, economically, socially and spiritually, and we need a transformation. The ancient scriptures say the one who will bring transformation to India. Oh, then it is a great news. The exhibition is today and it's nearby. Shall we go there to meet the one? Yes, let's go. Let's go. Welcome to all of you. Are you all very much eager to meet the one? Yes. But you can meet the one only after visiting all the stalls over here. Come on, I will guide you. Yes, let's go. Welcome to the land of great thinkers, whose great thoughts made India shine in the world. Rabindranath Tagore. Rabindranath Tagore is regarded as one of the greatest of modern Indian writers, winning the Nobel Prize for Literature in 1930. For the entire world, he became the voice of India's spiritual heritage. Tagore was knighted by the ruling British government in 1950, but within a few years, he resigned the order as a protest against British policy in India. He considered a fresh approach to education at Shantiniketan, based on the ancient Gurukula system. The aim of this school was to blend the modern Western and the traditional Eastern systems of education in a healthy manner. Chanakya was a great thinker and diplomat. Originally a teacher at the ancient Takshashila University, he played an important role in the establishment of Mauryan Empire. Chanakya, also known as Kautilya or Vishnugupta, authored the ancient Indian political treatise called Arthashastra. He is considered the pioneer of the fields of economics and political science in India. Jamshedji Nasirvanji Tata was a homegrown industrialist who started out by running textile mill. He laid foundation for the Tata Group Company. Jamshedji Nasirvanji Tata is hailed as the father of modern India industry. He was visionary for excellence. He defined conventions and labor to build the empire during the turbulent times of the British Raj. Homi Jahangir Baba was an Indian nuclear physicist. He was known as father of our Indian nuclear program. Baba gained international prominences after deriving a correct expressions for their probability of scattering positions by electrons, a process now known as Baba scattering. His major contribution include his work on compact scattering and R process, his dedication to the advancement of the nuclear physicist. Under the expert guidance of Baba, the three atom reactors, Apsara, Sirius and Zerlina, were built in 1963. Country's first nuclear power station began at Tarapur. Ramanujan was from Tamil Nadu. He was a self-taught mathematician of immeasurable intelligence. With almost no formal training in pure mathematics, he made groundbreaking contribution to mathematics analysis, number theory, infinite series, and continued fractions. Ramanujan was said to be a natural genius. The Government of India declared December 22nd his birthday as National Mathematics Day.
His work in mathematics has been edified as original and far beyond its time. Come, step into the land of architectural wonders. The mesmerizing beauty of the architectural monuments which you find in this land will reveal you its glorious past and rich artistic culture. The Kailashnath temple is designed to represent Mount Kailash, the abode of a Lord Shiva. It looks like a freestanding, multi-storied temple complex, but it was in fact carved out of a one single rock and covers an area the double size of the Pantheon in Athens. Initially, the temple was covered with a white plaster, increasing its similarity to the snow-covered Mount Kailash. Brihadeshwara Temple. It is one of the largest temples in India. It is located on the south side of the Kaveri River in Tanjavuru, in Indian state of Tamil Nadu. The Kumbam, 60-ton granite stone carved in one piece on the top of main Gopuram, believed to have been taken to the top by creating a 66 meters high inclined slope. The top of the main Gopuram. The mud slope started at about 3 miles from the temple site. From Tirukotilu, the elephants were used to drag stones up the slope. Golden Temple. This monument is a beautiful example of the principle of universal participation. People came here in huge numbers to contribute to the building of this edifice of their faith. The Golden Temple, Amritsar, India is not only a central religious place for Sikhs, but also a symbol of human brotherhood and equality. Everybody, irrespective of caste, creed or race, can seek spiritual solace and religious fulfillment without any hindrance. It also represents the distinct identity, glory and heritage of the Sikhs. The Sun Temple. This temple had the most wondrous concept. The central idol has been believed to be suspended in mid-air because of the unique arrangements of the magnets. The placement of the temple was aligned in such a way that the falling rays of the sun would cause to go through the Nata Mandir and reflect the diamond placed at the center of the idol in the main sanctum. This phenomenon would last for a couple of minutes during the early morning. These magnets were later destroyed by the British in order to acquire the diamond. Come on friends, look at here. Bharatanatyam, Kuchipudi, Odissi, Manipuri, Punjabi, and the list goes on. Dance has many forms. When it comes to dance, India has traditional, classical, folk and tribal dance styles, and all are simply amazing. Let's watch few of them. Shugani Chevi, Acha Chatam
Hello dear friends, a warm welcome to you to the land of great heroes. Our Mother India has been ruled by many glorious kings and queens. You can meet few of them here. Maharana Pratap. Maharana Pratap was the powerful Rajput ruler of Mewar. He refused to accept Mughal as the rulers of our country. He refused to bow down in front of Akbar and fought him till his last breath. He led the Rajputs against Akbar's army to preserve Mewar's independence. Chhatrapati Shivaji Maharaj was the greatest Maratha king. He is known for his valor, courage and powerful administration. With his strong military power and unique war tactics, he was able to build a strong empire. Shivaji was possession of 300 forts at the time of his death. The strategic point of fort spoke volume about his foresight, workmanship and the technical knowledge. Rani Lakshmi Bai. Rani Lakshmi Bai was a brave Indian woman ruler who bravely faced the powerful British forces. She had to face many challenges in her fight against British. In her childhood, she learned horsemanship, archery and self-defense. She never hesitated to rebel against the British and fought till the death.
She gave the message to all Indians that courage is the quality of mind, not the body. Thus, both men and women can and must be courageous. सरफरोशी की तमन्ना अब हमारे दिल में है, देखना है जोर कितना बाजुए कातिल में है. With these great words, the brave sons and daughters of our motherland sacrificed their life for their mother. Come, let us know about them and awaken our patriotism. Vinayak D. Savarkar. Vinayak D. Savarkar was the great freedom fighter. He was captured and sent to jail in the Andaman Island. He was the only Indian to be given 50 years of life imprisonment. The day he arrived at Andaman, the jailer told him that you are going to be in my jail for the next 50 years. Be sure you behave yourself. The brave patriot replied, but your government will not be able to rule my land until then. Ashfaqullah Khan was one of the many Indian youth left dejected when Mahatma Gandhi withdrew the non-cooperation movement after the Chauri Chaura incident in 1922. He felt that India should become free as soon as possible and decided to join the revolutionaries. They decided to loot government money and use it against the same government which had been continuously looting India for more than 300 years. This was the beginning of the famous Kakori train robbery. Sarojini Naidu. Sarojini Naidu was the first Indian woman to become the president of the Indian National Congress and the first woman to become a state governor. She was the governor of the state of Uttar Pradesh. In 1942, she was arrested along with Mahatma Gandhi for her involvement in the Quit India movement and was jailed for almost 2 years. She played an unforgettable role in the history of our freedom struggle. Bhagat Singh. He planted guns in the field when he was a child, hoping it would yield him a harvest of guns to use against the oppressors of his motherland. Years later, as a young of 23, on the way to the gallows, Bhagat Singh said to the officers, "You are very fortunate to the witness our revolutionary smilingly embrace death for the love of his dear country. So brave, what kind of guts it must take to the walk to the gallows smiling, or even to stand fearlessly in front of British soldiers who had their rivers drawn." Dress. It's beautiful. It's colorful. Enter here and feel its beauty. India, our motherland, is known for its diversity, and this diversity is well depicted in the attire of the people living here. Come, let's have a glance. Wonderful. I am proud of my India. It was like a tour around India, knowing ourselves, our glorious past and beautiful culture. But, my dear friends, did you forget the reason of our visit to this exhibition? To keep the greatness of our country, we need a transformation. And for that, we must meet the one. Where is he? Look at there. Meet the one. I think he's there. Let us go? Yes, let's go.
We have waited long enough for someone to come and lead us, for someone to bring a change. It is time that each one of us realize that there is no one out there to bring about the change. It is time to realize that the one who is none other than the person in the mirror. So, did you all make the one? What's your plan now? Each one of us realize the fact and accept our responsibility. But how to bring about the change? Very simple. Listen and follow these 12 resolutions for 12 months. And remember to make it a habit. Volunteer your service at a social service center and inspire others to do so. Do not give and take bribes and stop others from doing so. Study and share simple electricity saving tactics with as many people as possible. Try to know more about your country by visiting national monuments. Obey the traffic rules at all times. Organize Vanamotsava or Green Drive in your neighborhood to plant and protect trees. Tutor the unprivileged children to help them with their studies. Learn Hindi and other Indian languages. Create awareness among your peers about the Indian Army. Do not litter and encourage others not to litter. Walk or cycle when possible and reduce the usage of motorized vehicles. Organize a neighborhood cleaning drive at your locality. Very nice. We will surely try and practice about this. Thank you, ma'am, for enlightening us and guiding us. We will transform our motherland into a beautiful country. Bye. Bye, ma'am.